ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟನ್ನು ನಿಮಗೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದೇನು ಅಂತ ಬನ್ನಿ ತೋರಿಸ್ತೀನಿ. ತುಂಬ ಜನ ಏನು ಅಂತಂದರೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬ ಓದಾಡ್ತೀವಿ, ಹೌದಾ? ಲೈಕ್ ನಾವು ಎಲ್ಲಿಗಾರು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿಕೊಂಡು ಮೇಕಪ್ ಮಾಡ್ಕೋಬೇಕು ಅಂದರೆ ಲೈಕ್ ಫಸ್ಟ್ ಕನ್ಸಿಲರ್ ಅಪ್ಲೈ ಮಾಡ್ಕೋಬೇಕು, ನಂತರ ಫೌಂಡೇಶನ್ ಅಪ್ಲೈ ಮಾಡ್ಕೋಬೇಕು, ಅದ್ರ ಮೇಲೆ ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ಕೋಬೇಕು. ಇವೆಲ್ಲ ಅಪ್ಲೈ ಮಾಡ್ಕೊಂಡು ಫೇಸ್ಗೆ ಒಂಥರ ಹೆವಿ ಅಂತ ಫೀಲ್ ಆಗುತ್ತೆ. ಸೊ ಇವೆಲ್ಲ ಅಪ್ಲೈ ಮಾಡ್ಕೊಂಡು ನಾವು ರೆಡಿ ಆಗಬೇಕಂದ್ರೆ ಕೆಲವೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಕೆಲವೊಬ್ಬರಿಗೆ ತುಂಬ ಬೇಜಾರಾಗುತ್ತೆ. ಇವೆಲ್ಲ ಏನೂ ಬೇಡ, ಒಂದು ಕ್ವಿಕ್ ಆದ ಏನಾದರೂ ಸಿಕ್ಕರೆ ಚೆನ್ನಾಗಿತ್ತಲ್ಲ ಅಂತ ನಿಮಗೆಲ್ಲರಿಗೂ ಕೂಡ ಯಾವಾಗಾದರೂ ಒನ್ ಟೈಮ್ ಆದರೂ ಅನಿಸಿರ್ಬೋದು ಅಲ್ವಾ? ಆ ಥರ ಅನಿಸಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಇವತ್ತು ನಾನು 3-in-1 ಪ್ರಾಡಕ್ಟನ್ನು ತೊಗೊಂಬಂದಿದ್ದೀನಿ. ಇದು ಬಂದುಬಿಟ್ಟು ಕಲರ್ ಕ್ವೀನ್. ಎಲ್ಲರಿಗೂ ಗೊತ್ತಿದೆ ಕೊರಿಯನ್ ಬ್ರ್ಯಾಂಡ್ ಎಷ್ಟೊಂದು ಫೇಮಸ್ ಆಗ್ತಿದೆ ಅಂತ ಹೇಳಿಬಿಟ್ಟು. ತುಂಬ ವೀಡಿಯೋಸಲ್ಲಿ ನೀವೆಲ್ಲ ನೋಡ್ತಿರ್ಬೋದು ಕೊರಿಯನ್ ಮೇಕಪ್ ಪ್ರಾಡಕ್ಟ್ಸ್ ಎಷ್ಟು ಸಿಂಪಲ್ ಆಗಿರ್ತವೆ ಆ್ಯಂಡ್ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಕೂಡ ಇರ್ತವೆ ಅಂತ. ಸೊ ಹಾಗಾಗಿ ನಾನು ಇದು ಕೊರಿಯನ್ ಕಲರ್ ಕ್ವೀನನ್ನು ತರಿಸಿದ್ದೀನಿ. ಇದು ಕೊರಿಯನ್ ಬ್ರ್ಯಾಂಡ್ ಆಗಿರುತ್ತೆ. ಇದು ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತ ಮೆನ್ಷನ್ ಮಾಡ್ತೀನಿ ಆಯಿತಾ. ಸೊ ಇದು ಬಂದುಬಿಟ್ಟು 3-in-1 ಮೇಕಪ್ ಪ್ರಾಡಕ್ಟ್. ಇದು ಕನ್ಸೀಲರ್ ಪ್ಲಸ್ ಫೌಂಡೇಶನ್ ಆ್ಯಂಡ್ ಪ್ಲಸ್ ಕಾಂಪ್ಯಾಕ್ಟ್ ಮೂರು ಮಿಕ್ಸ್ ಆಗಿರುವಂತಹ ಒಂದು ಕ್ರೀಮಿ ಬೇಸ್ಡ್ ಪ್ರಾಡಕ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್ ನಿಮ್ಮೆಲ್ಲರಿಗೂ ಕೂಡ. ಯಾಕಂದರೆ ತುಂಬ ಜನ ಲೈಕ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತೀರಾ. ಅಂದರೆ ಎಲ್ಲ ಅಪ್ಲೈ ಮಾಡ್ಕೊಂಡು ರೆಡಿ ಆಗೋದು ಒಬ್ಬೊಬ್ರಿಗೆ ಇಷ್ಟನೇ ಆಗಲ್ಲ. ಲೈಕ್ ನಂತರ ಎಲ್ಲಿಗಾರು ಹೋಗ್ತೀವಿ ಅಂತಂದರೆ ಫುಲ್ ಎಲ್ಲ ಮೇಕಪ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ. ಆ್ಯಂಡ್ ಮೇಕಪ್ ಇಲ್ಲಾಂದರೆ ಚೆನ್ನಾಗೂ ಕೂಡ ಕಾಣಲ್ಲ. ಲೈಕ್ ನಾವೆಲ್ಲ ಗ್ರ್ಯಾಂಡಾಗಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿರ್ತೀವಿ, ಅದಕ್ಕೆಲ್ಲ ಮೇಕಪ್ ಇಲ್ಲಾಂದರೆ ಏನೂ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸೊ ಅಂಥವ್ರಿಗೋಸ್ಕರ ಅಂದರೆ ಹೆವಿ ಲುಕ್ಕು ಕಾಣಬೇಕು, ಬಟ್ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮೇಕಪ್ ಮಾಡೋ ಇಷ್ಟ ಇಲ್ಲ ಅನ್ನೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಕಲರ್ ಕ್ವೀನ್ ಅಂತ. ಇದು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಗೈಸ್. ಓಕೆ, ಈ ಥರ ಓಪನ್ ಆಗುತ್ತೆ. ನಂತರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅವರೇ ಒಂದು ಕುಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಥರ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ 3-in-1 ಪ್ರಾಡಕ್ಟ್ ಸಿಗುತ್ತೆ. ಇದರಲ್ಲಿ ಫೌಂಡೇಶನ್, ಕಾಂಪ್ಯಾಕ್ಟ್ ಆ್ಯಂಡ್ ಕನ್ಸಿಲರ್ ಮೂರು ಕೂಡ ಇದೆ. ಇದು ಎಷ್ಟು ಸಾಫ್ಟ್ ಇದೆ, ಟಚ್ ಮಾಡಿದ್ರೆ ತುಂಬ ಸಾಫ್ಟ್ ಇದೆ. ಆ್ಯಂಡ್ ಜಸ್ಟ್ ಟಚ್ ಮಾಡಿದ್ರೂ ಕೂಡ ಈ ಕ್ರೀಮ್ ಅನ್ನೋದು ಬಂದುಬಿಡುತ್ತೆ. ನಾನು ಒಂದ್ಸರಿ ನಿಮಗೆ ಕೈಯಿಂದ ಕೂಡ ತೋರಿಸ್ತೀನಿ ನೋಡಿ. ಈ ಥರ ಕ್ರೀಮ್ ಅನ್ನೋದು ಬಂದುಬಿಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಶೇಡ್ಸ್ ಇದೆ, ಆಲ್ಮೋಸ್ಟ್ ಒಂದು 50 ಶೇಡ್ಸ್ ಇದೆ. ನಿಮ್ಮ ಶೇಡ್ಗೆ ತಕ್ಕ ಹಾಗೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಇಂಥ ಒಂದು ಈಸಿಯಾಗಿ ಕೂಡ ಮೇಕಪ್ ಬೇಗ ಆಗಬೇಕು ಅಂದರೆ ಖಂಡಿತ ನೀವೆಲ್ಲ ಟ್ರೈ ಮಾಡ್ಬೋದು. ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಮಾಮಾಅರ್ತ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ರೈಸ್ DB ಮಾಯಿಶ್ಚರೈಸರ್ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಲೈಟಾಗಿ ಕೂಡ ಇರುತ್ತೆ ಆ್ಯಂಡ್ ತುಂಬ ಬೇಗ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅದೊಂದಕ್ಕೋಸ್ಕರ ನನಗೆ ಈ ಮಾಯಿಶ್ಚರೈಸರ್ ತುಂಬ ಇಷ್ಟ. ಜಸ್ಟ್ ಈ ಥರ ಅಪ್ಲೈ ಮಾಡಿ. ಮಾಯಿಶ್ಚರೈಸರ್ ಕಂಪಲ್ಸರಿ, ಯಾಕೆಂದರೆ ನೀವು ಹೆವಿ ಮೇಕಪ್ಪೇ ಮಾಡಿ, ಲೈಟ್ ಮೇಕಪ್ಪೇ ಮಾಡಿ, ಅಸಲು ಮೇಕಪ್ ಮಾಡದೇ ಇರ್ರಿ, ಬಟ್ ಸ್ಟಿಲ್ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಹೊರಗಡೆ ಹೋಗ್ತೀರಿ ಅಂತಂದರೆ ಇವೆರಡು ಖಂಡಿತ ಬೇಕಾಗತ್ತೆ. ಸೊ ಜಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡೋಣ. ಸನ್ಸ್ಕ್ರೀನು ಖಂಡಿತ ಅಪ್ಲೈ ಮಾಡಿ. ಈ ಥರ ಒಂದು ಫಿಂಗರಲ್ಲಿ ನೀವು ಇದನ್ನು ಹೋಲ್ಡ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ, ಅಥವಾ ಒಂದು 2 ಟೈಮ್ಸ್ ಈ ಥರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ. ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ತುಂಬ ಬಂದುಬಿಡುತ್ತೆ, ಅಷ್ಟು ಬೇಕಾಗಿರಲ್ಲಲ್ವಾ, ಸ್ವಲ್ಪ ಬೇಕಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು 2 ಟೈಮ್ಸ್ ಪ್ರೆಸ್ ಮಾಡಿಕೊಂಡು ನಂತರ ನೀವು ಟ್ರೈ ಮಾಡಿ. ಓಕೆ, ನೋಡಿ ಈ ನೋಡಿ ನಾನು ತರಿಸಿರೋದು ಒಂಚೂರು ಲೈಟಾಗಿತ್ತು, ಬಟ್ ಪರವಾಗಿಲ್ಲ. ನನ್ನ ಶೇಡಿಗೆ ಒಂಚೂರು ವೈಟ್ ಕಾಣ್ತಾ ಇತ್ತು, ಬಟ್ ತರಿಸ್ಬಿಟ್ಟಿದ್ನಲ್ವ ಆಲ್ರೆಡಿ. ಸೊ ನೀವು ತರಿಸ್ಬೇಕಾದ್ರೆ ಸ್ವಲ್ಪ ನೋಡಿ ತರಿಸ್ಕೊಳ್ಳಿ. ಒಂದು ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ಅದೇ ಪಫಿಂದ ಕೂಡ ಬ್ಲೆಂಡ್ ಮಾಡ್ಕೋಬೋದು. ನಾನು ಎಲ್ಲ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ವೈಟಾಗಿ ಬಂದಿದೆ ಅಂತ, ಬಟ್ ಸ್ಟಿಲ್ ಇದು ಮ್ಯಾಚ್ ಆಗುತ್ತೆ ನನಗೆ. ಎಲ್ಲ ಬ್ಲೆಂಡ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ.
ಫಸ್ಟ್ ಒಂದ್ಸರಿ ಬ್ಲೆಂಡ್ ಮಾಡ್ಕೊಬಿಡ್ತೀನಿ ಆಯಿತಾ. ನೋಡಿ, ಒಂದು ಚೂರು ಏನಾದರೂ ಆಯಿಲಿ ಕಾಣ್ತಿದೆಯಾ? ನೀವು ನಾರ್ಮಲಾಗಿ ಈ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ನಿಮಗೆ ಆಯಿಲಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಫೈನಲ್ ಟಚಪ್ಗೋಸ್ಕರ, ಅಂದರೆ ಲುಕ್ ಫೈನಲಾಗಿ ಹೇಗೆ ಕಾಣುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗೋದು ಐಬ್ರೋಸ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ರೆ. ಸೊ ಹಾಗಾಗಿ ಐಬ್ರೋಸ್ ಆ್ಯಂಡ್ ಲಿಪ್ಸ್ಟಿಕ್ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ, ಸೊ ದಟ್ ಅದು ನಿಮಗೆ ಲುಕ್ಕು ಕ್ಲಿಯರಾಗಿ ಕಾಣುತ್ತೆ ಯಾವ ಥರ ಇದು ನಮಗೆ ಬ್ಲೆಂಡ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಲ್ಲಿ ಫೈನಲಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಏನಾದರೂ ಅಪ್ಲೈ ಮಾಡಿದ್ದೀನಿ ನಿಮ್ಮ ಎದುರುಗಡೆನೇ, ನಾನು ಯಾವ ಪೌಡ್ರ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ. ಬಟ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಸಿಯಾಗಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇದು ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ, ನನಗೇನಾದ್ರು ಪ್ರಮೋಷನ್ ವಿಡಿಯೋನೋ ಅಲ್ಲ. ನನಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅಷ್ಟು ವ್ಯೂಸ್ ಇಲ್ಲವೇ ಇಲ್ಲ. ಸೊ ಪ್ರಮೋಷನ್ ಹೇಗೆ ಬರುತ್ತೆ? ಪ್ರಮೋಷನ್ ಅಂತೂ ಖಂಡಿತ ಅಲ್ಲ. ನನಗೆ ಪರ್ಸ್ನಲಿ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಹೇಗಂದರೆ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮೇಕಪ್ ಮಾಡೋದೆಲ್ಲ ಇಷ್ಟ ಆಗೋಲ್ಲ. ನನಗೆ ಟಕ ಫಾಸ್ಟ್ ಇರಬೇಕು. ನಾನು ಸ್ವಲ್ಪ ಸ್ಲೋ ಆಗಿ ಇಷ್ಟ ಆಗಲ್ಲ, ನನಗೆ ಫಾಸ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ವೀಡಿಯೋಸಲ್ಲಿ ಟಿರ್ ಬ್ರ್ಯಾಂಡ್ ನೋಡ್ತಾ ಇದ್ದೆ. ಸೊ ಟಿರ್ ಬ್ರ್ಯಾಂಡ್ ತುಂಬ ಚೆನ್ನಾಗಿತ್ತು. ಇದು ತುಂಬ ಚೆನ್ನಾಗಿದೆ. ಇದು ಕಲರ್ಸ್ ಕ್ವೀನು ತುಂಬ ಚೆನ್ನಾಗಿದೆ. ನಮ್ಮಂಥವ್ರಿಗೆ ಅಫೋರ್ಡೆಬಲ್ 600 ರುಪೀಸ್ಗೆ ಬರುತ್ತೆ. ಸೊ 600 ರುಪೀಸಲ್ಲಿ ನಿಮಗೆ ಬೇರೆ ಏನು ಮೇಕಪ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಬ್ರ್ಯಾಂಡೆಡ್ ಪರ್ಚೇಸ್ ಮಾಡಿದ್ರೆ ಎಷ್ಟೊಂದು ಖರ್ಚಾಗುತ್ತೆ. ಇದು ನನ್ನ ಮಾರ್ಕ್ಸ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕವರ್ ಮಾಡಿದೆ. ಆ್ಯಂಡ್ ನನ್ನ ಅನ್ಈವೆನ್ ಟೋನ್ ಕೂಡ ಎಷ್ಟು ಚೆನ್ನಾಗಿ ಈವೆನ್ ಟೋನ್ ಥರ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ನಿಮಗೂ ಬೇಕಂದ್ರೆ ನಾನೆಲ್ಲ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡ್ತೀನಿ. ಖಂಡಿತ ಪರ್ಚೇಸ್ ಮಾಡಿ, ಹೇಗಿದೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತೀನಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ, ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.